ಹಾಯ್, ವೆಲ್ಕಮ್ ಟು ಪೂಜಾಸ್ ಕಿಚನ್. ಯುಗಾದಿ ಹಬ್ಬಕ್ಕೆ ಸ್ಪೆಷಲಾಗಿ ಹೆಸರುಬೇಳೆ ಪಾಯಸ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬಾ ಸುಲಭ ಮಾಡೋದಕ್ಕೆ. ಒಂದು ಬಟ್ಲು ಹೆಸರುಬೇಳೆ ತಗೊಂಡ್ರೆ 1/4 ಬಟ್ಲು ಬೆಲ್ಲ ತಗೋಬೇಕು. ಹಾಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 2 ಸ್ಪೂನು ತುಪ್ಪ ಹಾಕೋಣ. 2 ಸ್ಪೂನ್ ತುಪ್ಪ ಹಾಕಿ ಹೆಸರುಬೇಳೆನ ಹುರ್ಕೊಂಡು ಬರೋಣ. ಒಂದು ಸ್ವಲ್ಪ ಕೆಂಪುಗಾಗಂಗೆ ಹುರ್ಕೋಬೇಕು. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ, ಒಂದು ಸ್ವಲ್ಪ ಕೆಂಪುಗಾದವು. ನೋಡಿ, ಕೆಂಪುಗಾದವು. ಈಗ ಆ ಬಟ್ಲಿಂದ 1 ಬಟ್ಲು ತಗೊಂಡಿದ್ವಲ್ಲ, ಆ ಬಟ್ಲಿಗಿಂದ 2 ಬಟ್ಲಾಗಷ್ಟು ನೀರು ಹಾಕೋಣ. ನೀರು ಹಾಕಿ ಒಂದು 3-4 ವಿಸಿಲ್ ಬರೋ ಹಾಗೆ ಬಿಡೋಣ. ಒಂದು ಸ್ವಲ್ಪ ಮೆತ್ತಗಾಗಬೇಕು, ಸ್ಮ್ಯಾಶ್ ಮಾಡೋ ಥರ ಆಗಬೇಕು ಬೇಳೆ. ಹಾಗೆ ಆಗಬೇಕು. 3-4 ವಿಸಿಲು ಆಗಲಿ. ಅಷ್ಟರಲ್ಲಿ ಒಂದು ಪಾತ್ರೆಗೆ 1/4 ಬಟ್ಲಷ್ಟು ಬೆಲ್ಲ ತಗೊಂಡಿದ್ವಲ್ಲ, 1/4 ಬಟ್ಲಷ್ಟು ಬೆಲ್ಲ ಹಾಕೋಣ. ಒಂದು ಪಾತ್ರೆಗೆ ಕಾಲು ಭಾಗ ನೀರು ಹಾಕೋಣ. ಅದು ಕರಗಿದ್ರೆ ಸಾಕು. ಒಂದು ಸ್ವಲ್ಪ ಬೆಲ್ಲ ಕರಗಕ್ಕಷ್ಟೇ ನೀರು ಹಾಕೋದು. ಹಾಗೆ 1 ಬಟ್ಲು ಕೊಬ್ಬರಿ ತಗೊಳ್ಳೋಣ. ಹಾಗೆ ಏಲಕ್ಕಿ ಮತ್ತು ಗಸಗಸೆ ಹಾಲಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಸಿ ಇಟ್ಟಿರಬೇಕು. ಫ್ಲೇವರ್ ಚೆನ್ನಾಗಿರುತ್ತೆ ಏಲಕ್ಕಿ ನೆನೆಸಿ ರುಬ್ಬಿದರೆ. ಹಾಗಾಗಿ ಒಂದು ಜಾರ್ಗೆ 1 ಕಪ್ ಆಗೋಷ್ಟು ಕೊಬ್ಬರಿ ಮತ್ತು ಗಸಗಸೆ ನೆನೆಸಿಟ್ಟಿದ್ವಲ್ಲ, ಅದನ್ನು ಹಾಕೋಣ. ಚೆನ್ನಾಗಿ ರುಬ್ಕೊಂಬರೋಣ. ಎಲ್ಲ ಕ್ಲೀನಾಗಿ ಫೈನ್ ಪೇಸ್ಟ್ ಆಗೋ ಥರ ನೋಡಿ, ಈ ಥರ ರುಬ್ಬಿದ್ದೀನಿ. ಈಗ ಕುಕ್ಕರ್ ಓಪನ್ ಮಾಡಿ ನೋಡೋಣ. ನೋಡಿ, ಚೆನ್ನಾಗಿ ಬೆಂದಿದ್ದಾವೆ ಬೇಳೆ ಎಲ್ಲ. ಜಾಸ್ತಿ ಬೇಯಿಸ್ಕೋಬಾರ್ದು, ಹಾಗೆ ಕಡಿಮೆನೂ ಬೇಯಿಸ್ಕೋಬಾರ್ದು. ಕಾಳಿದ್ರೆ ಚೆನ್ನಾಗಿರಲ್ಲ ಬೇಳೆ. ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಹಾಗೆ ಬೆಲ್ಲ ಕರಗಿಸಿಟ್ಟಿದ್ವಲ್ಲ, ಅದನ್ನು ಶೋಧಿಸ್ಕೊಂಬರೋಣ. ಫಿಲ್ಟ್ರ್ ಮಾಡ್ಕೊಳ್ಳೋಣ. ಸ್ವಲ್ಪ ಅದರಲ್ಲಿ ಕಸ ಗಡ್ಡಿ ಇರುತ್ತಲ್ವ, ಅದಕ್ಕೆ ಫಿಲ್ಟ್ರ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಕೊಬ್ಬರಿ ಮತ್ತು ಗಸಗಸೆ ಏಲಕ್ಕಿ ರುಬ್ಬಿದ್ವಲ್ಲ, ಅದನ್ನು ಹಾಕೋಣ. ಯುಗಾದಿ ಹಬ್ಬಕ್ಕೆ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಕಲಿಸ್ಕೊಂಬರೋಣ. ಇವಾಗ ಒಂದೇ ಒಂದು ಕುದಿಯೋಕ್ಕೆ ಇಡೋಣ. ಚೆನ್ನಾಗಿ ಕುದೀತಾ ಇದೆ, ನೋಡ್ತಿದ್ದೀರಲ್ಲ. ಹೀಗೆ ಕುದಿಸ್ಬೇಕು. ಅದನ್ನ ಎತ್ತಿಟ್ಟು ಒಂದು ಸಣ್ಣದು ಬಾಣಲಿಲಿ 1-2 ಸ್ಪೂನ್ ತುಪ್ಪ ಹಾಕೋಣ. ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋಣ. ನಿಮ್ಗೆ ಯಾವ್ದು ಬೇಕೋ ಅವನ್ನ ಹಾಕೋಬೋದು. ಪಿಸ್ತಾ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಯಾವುದಾದ್ರೂ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು ಸ್ವಲ್ಪ ಕೆಂಪುಗಾಗಂಗೆ ಹುರ್ಕೋಬೇಕು. ಇವಾಗ ಪಾಯಸ ಕುದೀತಾ ಇತ್ತಲ್ಲ, ಅದಕ್ಕೆ ಅದನ್ನೆಲ್ಲ ಹಾಕ್ಕೊಂಡ್ರೆ ರೆಡಿ. ಪಾಯಸ ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.